ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಮಾಲಯದಲ್ಲಿ ಆಧ್ಯಾತ್ಮಿಕ ಶಿಕ್ಷಣ. ನನ್ನ ಗುರುದೇವ ಮತ್ತು ರಾಜಕುಮಾರ ಸ್ವಾಮಿ. ನಾನು ಈಗ ನಿರೂಪಿಸ ಹೊರಟಿರುವ ಐಹಿಕ ಘಟನೆಯ ಕಾರಣದಿಂದಾಗಿ ನನ್ನ ಗುರೂಜಿಯವರು ಭಾರತದಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಭಾರತದ ಅನೇಕ ವಕೀಲರು, ನ್ಯಾಯಾಧೀಶರು ಮತ್ತಿತರ ವಿದ್ಯಾವಂತರು ಈಗಾಗಲೇ ಈ ಬಗ್ಗೆ ತಿಳಿದಿದ್ದಾರೆ. ಭವಲ್ ಸನ್ಯಾಸಿ ಎಂಬ ಹೆಸರಿನ ಒಬ್ಬ ಯುವಕ ಇದ್ದ. ಆತ ಬಂಗಾಳದ ಒಂದು ಪ್ರಾಂತ್ಯವಾದ ಭವಲ್ನ ಯುವರಾಜ. ಮದುವೆಯ ನಂತರ ಡಾರ್ಜಿಲಿಂಗಿನ ತನ್ನ ವೈಭವೋಪೇತ ಪರ್ವತ ಧಾಮದಲ್ಲಿ ಬಹಳಷ್ಟು ಸಮಯವನ್ನು ಪತ್ನಿಯೊಡನೆ ಕಳೆಯುತ್ತಿದ್ದ. ಇವನ ಪತ್ನಿ ಅದಾಗಲೇ ಒಬ್ಬ ವೈದ್ಯನನ್ನು ಪ್ರೇಮಿಸುತ್ತಿದ್ದಳು. ಪ್ರೇಮಿಗಳಿಬ್ಬರು ಪಿತೂರಿ ನಡೆಸಿ ರಾಜಕುಮಾರನಿಗೆ ವಿಷ ಕೊಟ್ಟು ಮುಗಿಸಲು ನಿರ್ಧಾರ ಮಾಡಿದರು. ವೈದ್ಯನು ರಾಜಕುಮಾರನಿಗೆ ಪುಷ್ಟಿವರ್ಧಕಗಳ ಹೆಸರಿನಲ್ಲಿ ಪ್ರತಿನಿತ್ಯವೂ ಕಡಿಮೆ ಪ್ರಮಾಣದಲ್ಲಿ ಸರ್ಪದ ವಿಷದ ಚುಚ್ಚುಮದ್ದನ್ನು ಕೊಡತೊಡಗಿದ. ವಿಷದ ಪ್ರಮಾಣ ಕ್ರಮೇಣವಾಗಿ ಹೆಚ್ಚಾಗುತ್ತಾ ಬಂತು. 2 ತಿಂಗಳ ನಂತರ ರಾಜಕುಮಾರ ಮೃತನಾಗಿದ್ದಾನೆ ಎಂದು ಘೋಷಿಸಲಾಯಿತು. ರಾಜಕುಮಾರನ ಶವವನ್ನು ಪರ್ವತ ಪ್ರದೇಶದ ಹೊಳೆಯ ದಡದಲ್ಲಿದ್ದ ಸ್ಥಳಕ್ಕೆ ಅಂತ್ಯ ಸಂಸ್ಕಾರಕ್ಕಾಗಿ ಮೆರವಣಿಗೆಯಲ್ಲಿ ಸಾಗಿಸಿದರು. ಸೌದೆಗಳನ್ನು ಜೋಡಿಸಿ ಶವವನ್ನು ಮೇಲೆ ಇಟ್ಟು ಬೆಂಕಿ ಹೊತ್ತಿಸುವ ವೇಳೆಗೆ ಧಾರಾಕಾರವಾಗಿ ಮಳೆ ಸುರಿಯತೊಡಗಿತು. ಪ್ರಪಂಚದಲ್ಲೇ ಅತಿ ಹೆಚ್ಚು ಪ್ರಮಾಣದ ಮಳೆಗೆ ಡಾರ್ಜಿಲಿಂಗ್ ಪ್ರಸಿದ್ಧಿ ಪಡೆದಿದೆ. ಮಳೆಯ ಧಾರೆ ಬೆಂಕಿಯನ್ನು ಆರಿಸಿತು. ಹೊಳೆಯಲ್ಲಿ ಉಕ್ಕೇರಿದ ಪ್ರವಾಹ ಶವವನ್ನು ಕೊಚ್ಚಿಕೊಂಡು ಹೋಯಿತು. ಸ್ಮಶಾನದಿಂದ 3 ಮೈಲಿ ದೂರದ ಇದೇ ಹೊಳೆ ಸಾಗುವ ಒಂದು ಪ್ರದೇಶದ ಗವಿಯಲ್ಲಿ ನನ್ನ ಗುರುಗಳು ತಮ್ಮ ಕೆಲವರು ಸನ್ಯಾಸಿ ಶಿಷ್ಯರ ಜೊತೆಯಲ್ಲಿ ಇರುತ್ತಿದ್ದರು. ಗುರುಗಳು ಕಿಂಚನ್ಜುಂಗಾ ಪರ್ವತ ತಪ್ಪಲಿನಿಂದ ಕುಮಾಯುನ್ ಹಿಮಾಲಯ ಪ್ರದೇಶದಲ್ಲಿದ್ದ ನಮ್ಮ ಗುಹೆಯತ್ತ ಪ್ರಯಾಣ ಮಾಡುವ ದಾರಿಯಲ್ಲಿದ್ದರು. ಬಿದಿರು ಕಟ್ಟಿಗೆಗಳಿಗೆ ಶವವಸ್ತ್ರದೊಡನೆ ಸುತ್ತು ಕಟ್ಟಿದ್ದ ದೇಹ ಹೊಳೆಯಲ್ಲಿ ಕೊಚ್ಚಿಕೊಂಡು ಬರುತ್ತಿರುವುದನ್ನು ನೋಡಿದ ಗುರುಗಳು ಆ ದೇಹವನ್ನು ಪ್ರವಾಹದಿಂದ ಹೊರತೆಗೆದು ಕಟ್ಟುಗಳನ್ನು ಬಿಚ್ಚುವಂತೆ ಶಿಷ್ಯರಿಗೆ ಸೂಚನೆ ನೀಡಿದರು. ಈತ ಸತ್ತಿಲ್ಲ, ಸಹಜ ಉಸಿರಾಟ ಹಾಗೂ ನಾಡಿ ಬಡಿತ ಇಲ್ಲದ ತೀವ್ರ ಅಪ್ರಜ್ಞಾವಸ್ಥೆಯಲ್ಲಿದ್ದಾನೆ. ಈತ ನನ್ನ ಶಿಷ್ಯ ಎಂದು ಗುರುಗಳು ಹೇಳಿದರು. ಶಿಷ್ಯರು ಪ್ರವಾಹದಲ್ಲಿ ಸಾಗುತ್ತಿದ್ದ ದೇಹವನ್ನು ತಡೆದು ಕಟ್ಟುಗಳನ್ನು ಬಿಚ್ಚಿ ಗುರುಗಳಲ್ಲಿಗೆ ತಂದರು. 2 ಗಂಟೆಯ ಅವಧಿಯೊಳಗೆ ರಾಜಕುಮಾರ ಪ್ರಜ್ಞೆ ಪಡೆದನಾದರೂ ತನ್ನ ಭೂತಕಾಲದ ನೆನಪುಗಳನ್ನು ಕಳೆದುಕೊಂಡಿದ್ದನು. ಗುರುಗಳ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ ಈತನಿಗೆ ಅನಂತರ ಸನ್ಯಾಸ ದೀಕ್ಷೆ ನೀಡಲಾಯಿತು. ಈತ 7 ವರ್ಷ ನನ್ನ ಗುರುಗಳೊಡನೆ ಇದ್ದ. ಅನಂತರ ಬೇರೆ ಸಾಧುಗಳನ್ನು ಭೇಟಿ ಮಾಡುವ ಸಲುವಾಗಿ ವಿವಿಧ ಸ್ಥಳಗಳಲ್ಲಿ ಸಂಚಾರ ಮಾಡುವಂತೆ ಗುರುಗಳು ಆತನಿಗೆ ಆದೇಶ ನೀಡಿದರು. ಆತ ಅಲ್ಲಿಂದ ನಿರ್ಗಮಿಸಿದ. ಈ ಯುವರಾಜ ಸ್ವಾಮಿ ತನ್ನ ಸೋದರಿಯನ್ನು ಭೇಟಿ ಮಾಡಿ ಹಿಂದಿನ ನೆನಪುಗಳನ್ನು ಮರಳಿ ಪಡೆಯುತ್ತಾನೆ ಎಂದು ಗುರುಗಳು ಭವಿಷ್ಯ ನುಡಿದರು. ನಮಗೆ ಅಗಾಧವಾದ ಸಮಸ್ಯೆಗಳು ಒದಗಲಿವೆ. ಆದ್ದರಿಂದ ಇಲ್ಲಿಂದ ಹೊರಟು ಎತ್ತರದ ಪ್ರದೇಶವನ್ನು ಸೇರಿಕೊಳ್ಳುವುದು ಮೇಲು ಎಂದು ನನ್ನ ಗುರುಗಳು ಹೇಳಿದರು. ಹಿಮಾಲಯದ ನಮ್ಮ ಪಾರಂಪರಿಕ ಗುಹೆಗೆ ಹೋದ ಅವರು ಹಲವಾರು ವರ್ಷಗಳವರೆಗೆ ಅಲ್ಲೇ ಇದ್ದರು. ಹಲವು ತಿಂಗಳುಗಳ ಕಾಲ ಬಯಲು ಸೀಮೆಯಲ್ಲಿ ಸುತ್ತಾಡಿದ ಅನೇಕ ಸಾಧುಗಳನ್ನು ಭೇಟಿ ಮಾಡಿದ ರಾಜಕುಮಾರ ಸ್ವಾಮಿಯು ಒಂದು ದಿನ ಭಿಕ್ಷೆ ಬೇಡಲು ತನ್ನ ಸೋದರಿಯ ಮನೆಗೆ ಹೋದನು. ಅದು ತನ್ನ ಸೋದರಿಯ ಮನೆಯೆಂಬುದು ಹಿಂದಿನ ನೆನಪು ಕಳೆದುಕೊಂಡಿದ್ದ ಈತನಿಗೆ ಗೊತ್ತಿರಲಿಲ್ಲ. ಈತನನ್ನು ನೋಡಿದ ಕೂಡಲೇ ಆಕೆ ಗುರುತು ಹಿಡಿದಳು. ಆತನಿಗೆ ಹಿಂದಿನದೆಲ್ಲವನ್ನು ನೆನಪು ಮಾಡಿಕೊಳ್ಳಲು 6 ಗಂಟೆಗಳಷ್ಟು ಅವಧಿ ಬೇಕಾಯಿತು. ಆಗ ನಾನಿನ್ನೂ ಚಿಕ್ಕವನು. ಈ ಪ್ರಕರಣದ ಬಗ್ಗೆ ವರದಿಯಾದ ಎಲ್ಲ ವಿವರಗಳು ನಿಚ್ಚಳವಾಗಿ ನನಗೆ ನೆನಪಿವೆ. ಹಿಂದಿನ ನೆನಪು ಮರುಕಳಿಸಿ ಹಾಗೂ ಕುಟುಂಬ ವರ್ಗದವರ ಒತ್ತಾಯಕ್ಕೆ ಕಟ್ಟುಬಿದ್ದ ರಾಜಕುಮಾರ ಸ್ವಾಮಿ
ಭವಲ್ ರಾಜ್ಯಾಧಿಕಾರದ ಹಕ್ಕನ್ನು ಕೋರಿ ನ್ಯಾಯಾಲಯದಲ್ಲಿ ಕಟ್ಲೆ ಹೊಡೆದ. ಪ್ರಕರಣದ ಎರಡೂ ಪಕ್ಷಗಳ ವಿದ್ಯಮಾನಗಳನ್ನು ಓರೆ ಹಚ್ಚುವ ಸಲುವಾಗಿ ಅನೇಕಾನೇಕ ಸಾಕ್ಷಿಗಳನ್ನು ಕರೆಯಲಾಯಿತು. ಮುಂಬಯಿಯ ಒಂದು ಪ್ರಯೋಗಾಲಯದಿಂದ ಹಾವಿನ ವಿಷವನ್ನು ವೈದ್ಯನು ಪಡೆದಿರುವುದು ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಸ್ಥಾಪಿತವಾಯಿತು. ಪತ್ನಿ ಮತ್ತು ಅವಳ ವೈದ್ಯ ಪ್ರಿಯಕರ ಇವರಿಂದ ವಿಷಪ್ರಾಶನಕ್ಕೆ ಒಳಗಾದ ಈ ಸ್ವಾಮಿಯೇ ಯುವರಾಜ ಎಂಬ ಸಂಗತಿ ನಿಸ್ಸಂಶಯವಾಗಿ ಸ್ಥಾಪಿತವಾಯಿತು. ತಾನು ಸತ್ತಿರುವುದಾಗಿ ಘೋಷಿಸಿ ತನ್ನ ದೇಹವನ್ನು ಡಾರ್ಜಿಲಿಂಗ್ ಸಮೀಪದ ಸ್ಮಶಾನಕ್ಕೆ ತೆಗೆದುಕೊಂಡು ಹೋದದ್ದು, ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದು, ಹಿಮಾಲಯದ ತನ್ನ ಗುರುಗಳ ಹಾಗೂ ಅವರ ಶಿಷ್ಯರ ಕೃಪೆಯಿಂದ ಬದುಕಿ ಉಳಿದದ್ದು ಎಲ್ಲವನ್ನೂ ರಾಜಕುಮಾರ ಸ್ವಾಮಿ ವಿವರಿಸಿದನು. ನನ್ನ ಗುರುಗಳು ನ್ಯಾಯಾಲಯಕ್ಕೆ ಹೋಗಲಿಲ್ಲ. ಬದಲಿಗೆ ಸಾಕ್ಷಿ ಹೇಳಲು ಇಬ್ಬರು ಸ್ವಾಮಿಗಳನ್ನು ಕಳಿಸಿಕೊಟ್ಟರು. ಭಾರತೀಯ ನ್ಯಾಯಾಲಯದ ಇತಿಹಾಸದಲ್ಲಿಯೇ ಅತಿ ದೀರ್ಘಾವಧಿಯದು, ಬೃಹತ್ತಾದುದು ಆದ ಪ್ರಕರಣಗಳಲ್ಲಿ ಇದೂ ಒಂದು. ಕಲ್ಕತ್ತಾದ ನ್ಯಾಯಾಲಯದಲ್ಲಿ ಹಲವಾರು ವರ್ಷಗಳವರೆಗೆ ಈ ಪ್ರಕರಣದ ವಿಚಾರಣೆ ನಡೆಯಿತು. ಯುವರಾಜ ಕೊನೆಗೆ ತನ್ನ ಐಶ್ವರ್ಯವನ್ನು ಮರಳಿ ಪಡೆದನು. ವಿಧಿಯ ಅಣಕವೆಂದರೆ ಆ ನಂತರದ 1 ವರ್ಷದಲ್ಲಿ ಆತ ಸತ್ತನು. ಈ ಪ್ರಕರಣದಿಂದಾಗಿ ದೇಶದಾದ್ಯಂತ ಪ್ರಖ್ಯಾತಿ ಪಡೆದ ನನ್ನ ಗುರುಗಳನ್ನು ಹುಡುಕಿಕೊಂಡು ಜನ ಬರತೊಡಗಿದರು. ಗುರುಗಳು ಸದಾ ಜನಜಂಗುಳಿಯಿಂದ ದೂರ ಇದ್ದವರು. ಅವಿರತವಾದ ಹಾಗೂ ಕಾರುಣ್ಯದ ಮಾರ್ಗದರ್ಶನವನ್ನು ತನ್ನ ಆಯ್ದ ಶಿಷ್ಯ ಮಂಡಳಿಗೆ ನೀಡುತ್ತಾ ಬಂದವರು. ಪ್ರಸಿದ್ಧಿಯನ್ನು ಬಯಸದವರು. ಯಾರು ಈ ಮಹಾತ್ಮ ಎಂದು ಭಾರತದ ಜನ ಆಶ್ಚರ್ಯಪಟ್ಟಿದ್ದಾರೆ. ಗುರುಗಳು ಜನರಿಂದ ದೂರ ಉಳಿಯಲು ಬಯಸಿದರು. ಇವತ್ತಿಗೂ ಅದನ್ನೇ ಬಯಸುತ್ತಾರೆ. ಜ್ಞಾನದ ಮಾರ್ಗವನ್ನು ನಿಜವಾಗಿಯೂ ಅನುಸರಿಸ ಬಯಸುವ ಒಬ್ಬ ಸಾಧಕನು ಜನಜಂಗುಳಿಯನ್ನು, ಪ್ರಸಿದ್ಧಿಯನ್ನು, ಅನುಯಾಯಿಗಳ ಗುಂಪು ಕಟ್ಟಿಕೊಳ್ಳುವುದನ್ನು ನಿವಾರಿಸಿಕೊಳ್ಳಬೇಕು ಎಂಬುದು ಅವರ ಅಭಿಮತ. ಕೀರ್ತಿ ಪ್ರತಿಷ್ಠೆಗಳು ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯ ಬಹುದೊಡ್ಡ ಅಡೆತಡೆಗಳು ಮತ್ತು ಅವನತಿಯ ಸಾಧನಗಳು. ಪ್ರಾಪಂಚಿಕವಾದ ಸ್ಥಾನಮಾನಗಳನ್ನು ತ್ಯಜಿಸಿದ ನಂತರವೂ ಕೀರ್ತಿ ಕಾಮನೆ ಎನ್ನುವುದು ಸುಪ್ತ ಚಿತ್ರದಲ್ಲಿ ಅಡಗಿರುತ್ತದೆ. ಸಾಧಕನಾದವನು ಇಂಥ ಆಕಾಂಕ್ಷೆಗಳನ್ನು ಕಿತ್ತೊಗೆಯಬೇಕು. ಎಂಥದ್ದೇ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದ ದೇಹ, ಮನಸ್ಸು, ಆತ್ಮಗಳನ್ನು ಪರಮಾತ್ಮನಲ್ಲಿ ಸಮರ್ಪಿಸಬೇಕು. ಇಂಥ ಒಂದು ಸಾಧು ಹಿಮಾಲಯದ ಪ್ರಶಾಂತ ಹಾಗೂ ನಿರ್ಜನ ಕೊಂಪೆಯಲ್ಲಿದ್ದುಕೊಂಡು ಮನುಕುಲಕ್ಕೆ ಸಹಾಯವನ್ನು, ರೋಗ ನಿವಾರಣೆಯ ಮಾರ್ಗದರ್ಶನವನ್ನು, ನೆರವನ್ನು ನೀಡಬಲ್ಲ. ಮನುಕುಲಕ್ಕೆ ನೆರವು ನೀಡುವುದೇ ಇಂಥ ಸಾಧುಗಳ ಜೀವಿತದ ಪ್ರಮುಖ ಭಾಗ. ಮನುಕುಲದ ಸೇವೆಯೆಂದರೆ ಅದು ದೇವರಿಗೆ ಸಂದಾಯವಾದ ಪ್ರೀತಿ ಎಂದು ಭಾವಿಸಿದ ಇವರು ಪ್ರತಿಯಾಗಿ ಯಾರಿಂದಲೂ ಏನನ್ನೂ ಬಯಸುವುದಿಲ್ಲ. ಬೋಲೋ ಸಬ್ ಸಂತ್ ಕಿ ಜೈ.